ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಮಾಘ ಪೂರ್ಣಿಮೆ ಯಾವಾಗ ಇದೆ ಮತ್ತು ಈ ಮಾಘ ಪೂರ್ಣಿಮೆ ದಿನ ಯಾವ ಆಹಾರವನ್ನು ತಿನ್ನಬಾರ್ದು ಮತ್ತು ಮಾಘ ಪೂರ್ಣಿಮೆಯ ಸ್ವಲ್ಪ ವಿಶೇಷ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಈ ಕೆಲವೊಂದು ವಿವರಗಳನ್ನು ನೋಡೋಣ. ಪವಿತ್ರ ನದಿಗಳೊಳಗೆ ಸ್ನಾನ, ದಾನ ಮತ್ತು ವಿಷ್ಣು, ಲಕ್ಷ್ಮಿ, ಶಿವರ ಒಂದು ಪೂಜೆ ಏನಪ್ಪ ಅಂದ್ರೆ ಮುಂತಾದ ಒಂದು ವಿಧಿವಿಧಾನಗಳನ್ನು ಮಾಡ್ತೀವಿ. ಉಪವಾಸದ ಸಮಯದಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದನ್ನು ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ನೋಡೋಣ ನೋಡ್ರಿ. ಮಾಘ ಮಾಸದಲ್ಲಿ ಬರುವಂಥ ಪೂರ್ಣಿಮೆಯನ್ನು ಮಾಘ ಪೂರ್ಣಿಮೆ ಅಂತ ಕರೆಯಲಾಗುತ್ತೆ. ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏನಂದ್ರೆ ಮಾಘ ಪೂರ್ಣಿಮೆಯಂದು ಜನರು ಪವಿತ್ರ ನದಿಗಳು ಸ್ನಾನ ಮಾಡಿ ಆ ನಂತರ ದಾನವನ್ನು ಮಾಡ್ತಾರೆ. ಈ ದಿನ ವಿಷ್ಣು, ಲಕ್ಷ್ಮಿ, ಶಿವನನ್ನು ಪೂಜೆ ಮಾಡಿ ಉಪವಾಸ ಮಾಡೋದ್ರಿಂದ ಜೀವನದ ಎಲ್ಲ ಸಮಸ್ಯೆಗಳು ನಮಗೆ ದೂರ ಆಗುತ್ತೆ, ಹಾಗೆ ಜೀವನದೊಳಗೆ ಸಂತೋಷ ಕೂಡ ಬರುತ್ತೆ ಅಂತ ನಂಬಲಾಗುತ್ತೆ ನೋಡ್ರಿ. ನಂಬಿಕೆಗಳ ಪ್ರಕಾರ ಏನಪ್ಪ ಅಂದರೆ ಈ ದಿನ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪಗಳು ನಾಶ ಆಗುತ್ತೆ ಮತ್ತು ಮೋಕ್ಷ ಸಿಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಮತ್ತು ಮಾಘ ಪೂರ್ಣಿಮೆಯ ಉಪವಾಸ ನೋಡ್ರಿ ಬಹಳ ವಿಶೇಷವಾಗಿದ್ದು, ಅಂಥ ಪರಿಸ್ಥಿತಿಯಲ್ಲಿ ಏನಪ್ಪ ಅಂದರೆ ಉಪವಾಸದ ಸಮಯದಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದನ್ನು ನಾವು ತಿಳಿಬೇಕು. ಮತ್ತು ಮಾಘ ಪೂರ್ಣಿಮೆ ಯಾವಾಗ ಇದೆ ಅಂತ ನೋಡೋದಾದರೆ ಹುಣ್ಣಿಮೆ ಫೆಬ್ರವರಿ 11ನೇ ತಾರೀಕು ಮಂಗಳವಾರ ಸಾಯಂಕಾಲ 6:55 ಪ್ರಾರಂಭ ಆಗುತ್ತೆ. ಮತ್ತು ಫೆಬ್ರವರಿ 12ನೇ ತಾರೀಕು ಬುಧವಾರ ಸಾಯಂಕಾಲ 7:22 ಕೊನೆಗೊಳ್ಳುತ್ತೆ ನೋಡ್ರಿ. ಉದಯ ತಿಥಿ ಪ್ರಕಾರ ಏನಪ್ಪ ಅಂದ್ರೆ ಮಾಘ ಪೂರ್ಣಿಮೆ ಉಪವಾಸವನ್ನು ಫೆಬ್ರವರಿ 12ನೇ ತಾರೀಕು ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ. ಮತ್ತು ಈ ಮಾಘ ಪೂರ್ಣಿಮಾ ವ್ರತ ವಿಧಾನ ಏನಪ್ಪ ಅಂತಂದರೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಎದ್ದು ಸ್ನಾನವನ್ನು ಮಾಡಿ, ನದಿ ಸ್ನಾನ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ, ಮನೆಯಲ್ಲೇ ನಾವು ಯಾವ ಥರ ಬರುತ್ತೆ ಆ ಥರ ನೋಡ್ರಿ. ನದಿಗಾದರೆ ನದಿಗೆ ಹೋಗ್ರಿ, ಇಲ್ಲಾಂದರೆ ಮನೆಯಲ್ಲಿ ಸ್ನಾನ. ಗಂಗಾ ನೀರನ್ನು ನಾವು ಸ್ನಾನದ ಬಕೆಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ನಾನವನ್ನು ಮಾಡುವಂಥದ್ದು. ಇದಾದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸ್ರಿ ಮತ್ತು ಉಪವಾಸ ಮಾಡಲು ಸಂಕಲ್ಪವನ್ನು ಮಾಡಬೇಕು. ಮತ್ತು ವಿಷ್ಣುವಿನ ಒಂದು ಪೂಜೆಯನ್ನು ಮಾಡಬೇಕು. ಪೂಜಾ ಸಮಯದೊಳಗೆ ನೋಡ್ರಿ ಋತಕಥೆಯನ್ನು ಕಂಪಲ್ಸರಿ ಪಠಣೆಯನ್ನು ಮಾಡಬೇಕು. ಈ ದಿನ ನೋಡ್ರಿ ಹಾಲಿನೊಂದಿಗೆ ಬೆರೆಸಿದಂಥ ನೀರನ್ನು ನೀವು ಅರಳಿ ಮರಕ್ಕೆ ಅರ್ಪಿಸಿದ್ರಪ್ಪ ಅಂದ್ರೆ ತುಪ್ಪದ ದೀಪವನ್ನು ಬೆಳಗಬೇಕು ನೋಡ್ರಿ. ಇದು ಉಪವಾಸ ಸಮಯದಲ್ಲಿ ಮತ್ತು ಏನು ತಿನ್ನಬೇಕು ಅಂತ ನೋಡೋದಾದರೆ ಹಣ್ಣು ಹಂಪಲುಗಳನ್ನು ತಿನ್ಬೋದು ಮತ್ತು ಹಾಲಿನಿಂದ ಮಾಡಿದಂಥ ಸಿಹಿ ತಿಂಡಿಗಳನ್ನು ಕೂಡ ತಿನ್ಬೋದು. ಆನಂತರ ಗೆಣಸು ಅದನ್ನು ತಿನ್ಬೋದು. ಮಾಘ ಹುಣ್ಣಿಮೆ ಉಪವಾಸ ಸಮಯದೊಳಗೆ ನೋಡ್ರಿ ನಾನ್ ವೆಜ್ಜನ್ನು ತಿನ್ನಬಾರ್ದು, ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಮತ್ತು ಮದ್ಯ ಸೇವನೆ ಕೂಡ ಮಾಡಬಾರ್ದು. ಮಾದಕ ದ್ರವ್ಯಗಳಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು ನೋಡ್ರಿ. ಅದ್ರ ಜೊತೆಗೆ ಎಳ್ಳೆಣ್ಣೆಯನ್ನು ಸೇವನೆ ಮಾಡಬಾರ್ದು ಮತ್ತು ಕೆಂಪು ತರಕಾರಿಗಳನ್ನು ಕೂಡ ತಿನ್ನಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಮತ್ತು ಉಪ್ಪು ಖಾರ ಆದಷ್ಟು ಗೊತ್ತಿರ್ಬೋದು, ಉಪವಾಸ ಟೈಮಲ್ಲಿ ಹೆಚ್ಚಾಗಿ ಭಾಳ ಜನ ಉಪ್ಪು ಖಾರ ಸೇವನೆ ಮಾಡೋದಿಲ್ಲ, ಕಡಿಮೆ. ಉಪ್ಪು ಖಾರ ಕಮ್ಮಿನ, ಹಣ್ಣು ಹಂಪಲು ಹಾಲು ಇಷ್ಟನ್ನು ತಗೊಳ್ತಾರೆ ನೋಡ್ರಿ. ಇದಿಷ್ಟನ್ನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಒಂದು ಮಾಹಿತಿ. ಪೂಜೆ ನೋಡ್ರಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ನೀವು ಭೇಟಿಯಾಗಿ ಅಲ್ಲಿನೂ ಮಾಡಿಸ್ಬೋದು. ಮನೆಯಲ್ಲಿ ಕೂಡ ದೇವರ ಒಂದು ಕೋಣೆಯಲ್ಲಿ ದೇವರನ್ನು ಪೂಜಿಸಿ ಧೂಪ ದೀಪ ಬೆಳಗಿ ಆನಂತರ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಅಗತ್ಯವಿರೋರಿಗೆ ಆಹಾರ, ಬಟ್ಟೆ ಇತ್ಯಾದಿ ವಸ್ತುಗಳನ್ನು ನೀವು ದಾನವನ್ನು ಕೊಡ್ಬೋದು. ವಿಷ್ಣು ಪೂಜೆಯನ್ನು ಮಾಡುವಂಥದ್ದು ವಿಷ್ಣುವನ್ನು ಮೆಚ್ಚಿಸಲು ನೋಡ್ರಿ ಈ ಒಂದು ಮಂತ್ರ ಪ್ರಾರ್ಥನೆಗಳನ್ನು ಪಠಣೆಯನ್ನು ಮಾಡಬೇಕು. ಈ ದಿನ ವಿಷ್ಣುವಿನ ಆಶೀರ್ವಾದ ಪಡೆಯಲು ಉಪವಾಸವನ್ನು ಆಚರಿಸೋದು ಕೂಡ ಮಂಗಳಕರ ಅಂತಲೇ ಹೇಳ್ಬೋದು. ಆಮೇಲೆ ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳನ್ನು ಕೂಡ ಅರ್ಪಿಸ್ರಿ. ಮತ್ತು ಈ ದಿವಸ ನೋಡ್ರಿ ಅದೇ ಹೇಳಿದ್ನಲ್ಲ, ಮದ್ಯಪಾನ ಮತ್ತು ಮಾಂಸಾಹಾರದಂಥ ಪದಾರ್ಥಗಳನ್ನು ಸೇವನೆಯನ್ನು ಮಾಡಬಾರ್ದು. ಸಾತ್ವಿಕ ಆಹಾರ ತಗೊಂಡ್ರೆ ಸಾಕು. ಸಕಾರಾತ್ಮಕತೆ ಮತ್ತು ಏನಪ್ಪ ಅಂದ್ರೆ ಆಧ್ಯಾತ್ಮಿಕತೆಗೆ ಮೀಸಲಾಗಿರೋದ್ರಿಂದ ಯಾವುದೇ ರೀತಿ ಹಿಂಸೆ ಅಥವಾ ಅನೈತಿಕ ಪದಗಳನ್ನು ಮಾತನಾಡೋದು ಕೂಡ ತಪ್ಪಿಸಿದ್ರೆ ಒಳ್ಳೆಯದು. ಅಂದರೆ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನೋದು ಕೂಡ ಇರುತ್ತೆ ಅಂತ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್. ಇದಿಷ್ಟನ್ನು ಮಾಘ ಪೌರ್ಣಿಮೆಯ ಒಂದು ವಿಶೇಷ, ಏನು ಮಾಡಬೇಕು ಏನು ಮಾಡಬಾರ್ದು ಮತ್ತು ಯಾವಾಗ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋ ಮತ್ತು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನಾನು ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.